ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿಜಿಟಲ್ ಲೈಫ್ ಕನ್ನಡ. ಇವತ್ತಿನ ವಿಡಿಯೋ ಏನಂತ ಅಂದರೆ, ಹೊಸದಾಗಿ ಗೂಗಲ್ ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನ ಮೊದಲು ಪಡೆಯಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋದು. ನೋಡೋಣ ಬನ್ನಿ, ಹೊಸದಾಗಿ ಗೂಗಲ್ ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು. ಇಲ್ಲಿ ಸುಮಾರು ಆಪ್ಷನ್ ಬರ್ತದೆ. ಗೂಗಲ್ಲು, ಜಿಮೇಲು ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಜಿಮೇಲಲ್ಲೂ ಮಾಡಿದ್ರು ಅದೇ ಬರುತ್ತೆ, ಗೂಗಲಲ್ಲಿ ಮಾಡಿದ್ರು ಅದೇ ಸೇಮ್ ಬರುತ್ತೆ. ಓಕೆ, ನಾವೀಗ ಜಿಮೇಲಲ್ಲಿ ನೋಡೋಣ. ಇಲ್ಲಿ ನನ್ನ ಹತ್ರ ಸಿಕ್ಕಾಪಟ್ಟೆ ಅಕೌಂಟ್ಸ್ ಇದೆ. ಈ ಥರ ಇರುವಾಗ ಆ್ಯಡ್ ಅನದರ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಒಂದು ಗೂಗಲ್ ಅಂತ ಒಂದು ಆಪ್ಷನ್ ಬರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಲೋಡಿಂಗ್ ಆಗುತ್ತೆ. ಓಕೆ, ಆಯಿತು. ಈ ಥರ ಬಂದಾಗ ನಿಮ್ಮದು ಆಲ್ರೆಡಿ ಇಮೇಲ್, ಜಿಮೇಲ್ ಅಥವಾ ಏನಾದರೂ ಇದ್ದರೆ ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ಬೋದು. ಆದರೆ ನಾವೀಗ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇದೆ. ಎರಡು ಆಪ್ಷನ್ ಇದೆ. ನಾವೀಗ ಪರ್ಸ್ನಲ್ ಯೂಸ್ನ ನೋಡೋಣ. ಇಲ್ಲಿ ಹೆಸರು ಕೇಳುತ್ತೆ, ಹೆಸರು ಹಾಕೋಣ. ನನಗೆ ರ್ಯಾಂಡಮ್ ಹೆಸರು ಹಾಕ್ತಾಯಿದ್ದೀನಿ. ಫಸ್ಟ್ ನೇಮು, ಸರ್ ನೇಮ್ ಹಾಕಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳ್ತದೆ. ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡೋಣ. ಜೆಂಡರು ನೀವು ಹುಡುಗಿ ಆಗಿದ್ದರೆ ಫೀಮೇಲ್ ಸೆಲೆಕ್ಟ್ ಮಾಡಿ, ಹುಡುಗ ಆಗಿದ್ದರೆ ಮೇಲ್ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಒಂದು ಕೇಳುತ್ತೆ, ಅದು ಜಿಮೇಲ್ ಐ ಡಿ ನೀವು ಯಾವುದು ಯೂಸ್ ಮಾಡ್ತೀರಾ ಅಂತ. ನಾವಿಲ್ಲಿ ನಮಗೆ ಯಾವ್ದು ಬೇಕು, ಈಗ ನಾನು ಜಗನ್ನಾಥ್ ಅಂತ ಹಾಕಿದ್ನಲ್ಲ, ಜಗನ್ನಾಥ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಇದ್ದಾಗ ಅದು ತಗೊಳ್ಳಲ್ಲ. ಯೂಸರ್ ನೇಮ್ ಇಸ್ ಆಲ್ರೆಡಿ ಟೇಕನ್ ಅಂತ ಹೇಳುತ್ತೆ. ಅದಕ್ಕೆ ನಾವು ಯೂನಿಕನ್ನು ಸೆಲೆಕ್ಟ್ ಮಾಡ್ಕೋ, ಯೂನಿಕ್ ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಕೆಳಗಡೆ ಅವ್ರನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅವೈಲೇಬಲ್ ಅಂತ, ನಾಥ್ J611. ಈ ಥರ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನೀವು ಯಾವುದಾದ್ರೂ ಒಂದು ನಿಮ್ಮ ಹೆಸರು ಹಾಕ್ಬಿಟ್ಟು ಲಾಸ್ಟಿಗೆ ನಿಮ್ಮ ಮೊಬೈಲ್ ನಂಬರ್ 1, 2, 3 ಡಿಜಿಟ್ ಹಾಕ್ಬಿಟ್ರೆ ಅದು ಸಿಗುತ್ತೆ. ಆ ಥರ ನೀವು ತಗೋಬೋದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಆಮೇಲೆ ಒಂದು ಪಾಸ್ವರ್ಡ್ ಹಾಕೋಣ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದ್ದೆ ನಾನು. ಈಗ ಅದೆಲ್ಲ ಮುಗಿದ ಮೇಲೆ ಈ ಥರ ಒಂದು ಲಾಸ್ಟಿಗೆ ನಿಮ್ಮದು ಅಕೌಂಟ್ ಅವೈಲೇಬಲ್ ಆಗಿರುತ್ತೆ ಜಿಮೇಲಲ್ಲಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ಅಕೌಂಟು ಕ್ರಿಯೇಟ್ ಆಗಿರುತ್ತೆ, ಸಕ್ಸಸ್ಫುಲಿ ಕ್ರಿಯೇಟ್ ಆಗಿರುತ್ತೆ. ಈಗ ನೀವು ಇದಕ್ಕಿನ್ನೂ ಸ್ವಲ್ಪ ಸೆಟ್ಟಿಂಗ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಅದು ಯಾವ ಥರ ಅಂತ ನಾನು ಹೇಳ್ತೀನಿ. ಗೂಗಲ್ ಅಕೌಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ಗೂಗಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡಲಿಕ್ಕೆ ಹೇಳುತ್ತೆ. ಇಲ್ಲಿ ನೋಡಿ, ಇದೆಲ್ಲ ನಿಮ್ಮದು ಪರ್ಸ್ನಲ್ ಯೂಸು ಮತ್ತು ಇದು ಹೋಮ್ ಪೇಜು. ಆಮೇಲೆ ಪರ್ಸ್ನಲ್ ಇನ್ಫೋ. ಇಲ್ಲಿ ನೋಡಿ, ನಿಮ್ಗೆ ಏನಾದರೂ ನಿಮಗೆ ಎಡಿಟ್ ಮಾಡಬೇಕಾಗಿದ್ರೆ ನಿಮ್ಮ ನೇಮು, ನಿಮ್ಮ ಬರ್ತ್ಡೇ ಡೇಟು ಮತ್ತು ಜೆಂಡರು, ಕಾಂಟ್ಯಾಕ್ಟ್ ಇನ್ಫೋ, ಇಮೇಲು, ಫೋನ್ ನಂಬರ್ ಎಲ್ಲ ಹಾಕಬೇಕಾಗಿರುತ್ತೆ. ನೀವು ಅದೆಲ್ಲ ಹಾಕ್ಕೊಂಡು ಇದನ್ನು ಸೆಟ್ ಮಾಡ್ಕೋಬೋದು, ಪೂರ್ತಿಯಾಗಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಡೇಟಾ ಆ್ಯಂಡ್ ಪ್ರೈವಸಿ ಇರ್ತದೆ. ಇಲ್ಲಿ ಡೇಟಾ ಅಂದರೆ ನೀವು ಜಿಮೇಲ್ ಹಾಕ್ಕೊಂಡು ಏನಾದರೂ ಇಲ್ಲಿ ವೆಬ್ ಅಥವಾ ಆ್ಯಪ್ನ ಏನಾದರೂ ಯೂಸ್ ಮಾಡಿದರೆ ಅದು ಇಲ್ಲಿ ಬರ್ತದೆ, ಆನ್ ಆಗಿರುತ್ತೆ. ಮತ್ತು ಯೂಟ್ಯೂಬ್ ಹಿಸ್ಟ್ರಿ ಎಲ್ಲ ಆನ್ ಇದೆ. ಇದೆಲ್ಲ ಎಲ್ಲದಕ್ಕೂ ಕನೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸೆಕ್ಯೂರಿಟಿ ಎಲ್ಲ ಇಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ಈ ಥರ ನಿಮ್ಮದೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಇದಕ್ಕೆ ಪೇಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಮಾಡಿರುವಂಥ ಪೇಮೆಂಟ್ಸ್ಗಳು ಮತ್ತು ಸಬ್ಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ ಫ್ರೆಂಡ್ಸ್. ಇದು ಫ್ರೆಶ್ ಅಕೌಂಟ್ ಇರೋದ್ರಿಂದ ನಿಮಗೆ ಏನೂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ನೀವು ಈ ಥರ ಒಂದು ಗೂಗಲ್ ಅಕೌಂಟ್ನ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡ್ಕೋಬೋದು. ತುಂಬ ಈಸಿ ಇದೆ ಫ್ರೆಂಡ್ಸ್.